ಅದಕ್ಕೆ ನಿಮ್ಗೋಸ್ಕರನೇ ಒಂದು ವೆಬ್ಸೈಟ್ ತಗೊಂಡ್ಬಂದಿದ್ದೀನಿ ಇಂಡಿಯಾ ಅಕಾಡೆಮಿ ಕಡೆಯಿಂದ. ಸೊ ಡಿಪ್ಲೊಮೋ CGPA ಕ್ಯಾಲ್ಕುಲೇಟರ್, ಇಲ್ಲಿ ಜಸ್ಟ್ ನಿಮ್ CGPS ಎಲ್ಲ ಎಂಟ್ರಿ ಮಾಡಿದ್ರೆ ಕಂಪ್ಲೀಟ್ DC ರ್ಯಾಂಕ್ ಡಿಪ್ಲೊಮೋ CGPA ಕ್ಯಾಲ್ಕುಲೇಟ್ ಆಗುತ್ತೆ, ಪರ್ಸೆಂಟೇಜ್ ಬರುತ್ತೆ. ಅದೇ ತರ ನಿಮ್ಗೆ DCT ರ್ಯಾಂಕ್ ಪ್ರಿಡಿಕ್ಟರ್ ಇಟ್ಟಿದ್ದೀನಿ ಇಲ್ಲಿ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಿಮಗೆ ಫಾರ್ ಆಲ್ ದ ಡಿಪ್ಲೊಮೋ ಸ್ಟೂಡೆಂಟ್ಸ್ ಟು ಕ್ಯಾಲ್ಕುಲೇಟ್ ಬೈ ಎಂಟ್ರಿಂಗ್ ದ ಮಾರ್ಕ್ಸ್. ಇದೆಲ್ಲೂ ಇಲ್ಲ, ನಿಮ್ಗೆ ಎಲ್ಲೂ ಸಿಗಲ್ಲ. 10 CGPA ಇದೆ, 92.5 ಬರುತ್ತೆ. ಆಮೇಲೆ ಸ್ಕೋರ್ ಮಾಡಿರೋದು 94. 10 CGPA 92.5 ಬರುತ್ತೆ, ಎಲ್ಲರದು ಮ್ಯಾಕ್ಸಿಮಮ್ 92.5 ಬರೋದು. ಅಂಡ್ ಸ್ಕೋರ್ ಮಾಡಿರೋ ರ್ಯಾಂಕ್ ಬಂದು 94 ಇದೆ. ಓಕೆ, ಸೊ 94 ಮಾಡಿದಾಗ ಕ್ಯಾಲ್ಕುಲೇಟ್ ರ್ಯಾಂಕ್ ಅಂತ ಕೊಟ್ಟಿದ್ದೀನಿ ನೋಡಿ, ಅವಾಗಿಂದು 1 to 10 ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ಹಿಯರ್. ಆಮೇಲೆ ಇನ್ನೂ ಒಂದು ಆಪ್ಷನ್ ಇದೆ, ಫೈಂಡ್ ದ ಕಾಲೇಜಸ್ ಅಂದ್ಬಿಟ್ಟು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಕೆಲವು ಸ್ಟೂಡೆಂಟ್ಸ್ ಅನ್ನು ಕಮೆಂಟ್ ಮಾಡ್ತಾ ಇದ್ರು ಎಕ್ಸಾಕ್ಟ್ಲಿ ಏನಂದ್ರೆ, ಸರ್ ನನಗೆ ಇವಾಗ ಡಿಪ್ಲೊಮಾ 5th ಸೆಮ್ CGPA ಬಂದಿದೆ, ಇವಾಗ ನಾನು 6th ಸೆಮ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡಬೇಕು, ಎಷ್ಟು ಸ್ಕೋರ್ ಮಾಡಿದ್ರೆ DCT ರ್ಯಾಂಕ್ ನನ್ಗೆ ಎಷ್ಟು ಬರಬೇಕು, ಅಂದ್ರೆ DCT ಎಕ್ಸಾಮ್ ನಾನು ಎಷ್ಟು ಸ್ಕೋರ್ ಮಾಡಬೇಕು ಅಂದ್ರೆ ಐ ನೀಡ್ ಟು ನೋ ದ ಡಿಪ್ಲೊಮಾ CGPA ಎಷ್ಟು ಬರುತ್ತೆ, ಡಿಪ್ಲೊಮಾ ಪರ್ಸೆಂಟೇಜ್ ಎಷ್ಟು ಬರುತ್ತೆ, ಅದ್ರ ಬಗ್ಗೆ ಒಂದು ವ್ಯೂ ತಿಳಿಸ್ಕೊಡಿ ಸರ್ ಅಂತ ಕೇಳಿದ್ರು. ಸೊ ಅದ್ರ ಬಗ್ಗೆನೇ ನಾನು ಒಂದು ಆಲ್ರೆಡಿ ವಿಡಿಯೋ ಫೈಲ್ ಮೀನ್ಸ್ ಎಕ್ಸೆಲ್ ಫೈಲ್ ಕ್ರಿಯೇಟ್ ಮಾಡಿದ್ದೆ ನೋಡಿ. 5th ಸೆಮ್ದು 6th ಸೆಮ್ದು ಎಂಟ್ರಿ ಮಾಡಿದ್ರೆ, ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಈಸಿಯಾಗಿ ನಿಮ್ಗೆ CGPA ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಅದೇ ತರ ಒಂದು ರ್ಯಾಂಕ್ ಪ್ರಿಡಿಕ್ಟರ್ಗೂ ಮಾಡಿದ್ದೆ. ಬಟ್ ಏನು ಅಂತಂದ್ರೆ ಎಕ್ಸೆಲ್ ಫೈಲ್ ಆಪರೇಟ್ ಮಾಡೋದಕ್ಕೆ ಸರ್ಟನ್ ಸ್ಟೂಡೆಂಟ್ಸ್ ಕೇಳ್ತಾರೆ, ಸೊ ಸಿಂಪ್ಲಿಫೈ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಕ್ಕಾಗತ್ತ ಅಂತ. ಅದಕ್ಕೆ ನಿಮ್ಗೋಸ್ಕರನೇ ಒಂದು ವೆಬ್ಸೈಟ್ ತಗೊಂಡ್ಬಂದಿದ್ದೀನಿ ಇಂಡಿಯಾ ಅಕಾಡೆಮಿ ಕಡೆಯಿಂದ. ಸೊ ಡಿಪ್ಲೊಮೋ CGPA ಕ್ಯಾಲ್ಕುಲೇಟರ್, ಇಲ್ಲಿ ಜಸ್ಟ್ ನಿಮ್ CGPS ಎಲ್ಲ ಎಂಟ್ರಿ ಮಾಡಿದ್ರೆ ಕಂಪ್ಲೀಟ್ DC ರ್ಯಾಂಕ್ ಡಿಪ್ಲೊಮೋ CGPA ಕ್ಯಾಲ್ಕುಲೇಟ್ ಆಗುತ್ತೆ, ಪರ್ಸೆಂಟೇಜ್ ಬರುತ್ತೆ. ಅದೇ ತರ ನಿಮ್ಗೆ DCT ರ್ಯಾಂಕ್ ಪ್ರಿಡಿಕ್ಟರ್ ಇಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಎಲ್ಲಿ ಸಿಗುತ್ತೆ ಸರ್ ಇದು, ವೆಬ್ಸೈಟ್ ಅಡ್ರೆಸ್ ಏನು, ಎಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ಡೀಟೇಲ್ ಆಗಿ ಎಂಡ್ವರೆಗೂ ನೋಡಿ. ಸೊ ಆಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಇರಲಿ, ಇಂಡಿಯಾ ಅಕಾಡೆಮಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ನೋಡೋದಾದ್ರೆ, ಇವಾಗ ಡಿಪ್ಲೊಮೋ CGPA ಕ್ಯಾಲ್ಕುಲೇಟರ್ ಅಂತ ಒಂದು ಸಿಂಪಲ್ ವೆಬ್ಸೈಟ್ ತಗೊಂಡ್ಬಂದಿದ್ದೀನಿ. ವೆಬ್ಸೈಟ್ ಲಿಂಕ್ ನೀವು ಏನ್ ನೋಡ್ತಾ ಇದ್ದೀರಾ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇಡ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಇಡ್ತೀನಿ. ಇಲ್ಲ ವೆಬ್ಸೈಟ್ ಲಿಂಕ್ ಬೇಕು ಅಂದ್ರೆ ಇಲ್ಲಿದೆ ನೋಡಿ, ndacademy.netlify.app ಅನ್ಬಿಟ್ಟು. ಸೊ ಈ ವೆಬ್ಸೈಟ್ ಲಿಂಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂಥರ ವೆಬ್ಸೈಟ್ ಓಪನ್ ಆಗುತ್ತೆ. ದಿಸ್ ಇಸ್ ದ ಓಪನಿಂಗ್ ವೆಬ್ಸೈಟ್. ಸೊ ಇಲ್ಲಿ ನೀವು ಬಂದ್ರೆ ನಿಮ್ಗೆ ಇಲ್ಲಿ ಹೋಮ್ ಸ್ಕ್ರೀನ್ ಬಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಕೋಚಿಂಗ್ ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಅಬೌಟ್ ದ ಕೋರ್ಸಸ್, ಎಷ್ಟು ಕೋರ್ಸ್ ಇದೆ ಎಲ್ಲ ಕಂಪ್ಲೀಟ್ ಸಿಗುತ್ತೆ. ವೆಬ್ಸೈಟ್ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಶಾರ್ಟ್ ಟರ್ಮ್, ರೆಕಾರ್ಡ್ ಕ್ಲಾಸ್ ಎಲ್ಲ ಲೆಲಾಮಾರ್ PPT ಎಲ್ಲ ಇಟ್ಟಿದ್ದೀನಿ. ಸೊ ಅದರಲ್ಲಿ ಮೆನು ಬಂದ್ರೆ ನಿಮ್ಗೆ ಇಲ್ಲಿ, ಸೊ ಇಫ್ ಯು ಕಮ್ ಅಕ್ರಾಸ್ ಇನ್ ದ ಮೆನು ಅಲ್ಲಿ ನಿಮಗೆ DCT ರ್ಯಾಂಕ್ ಪ್ರಿಡಿಕ್ಟರ್ ಇದೆ, CGPA ಕ್ಯಾಲ್ಕುಲೇಟರ್ ಇದೆ. ಸೊ ಇದು ಡಿಪ್ಲೊಮೋ CGPA ಕ್ಯಾಲ್ಕುಲೇಟರ್. ಸೊ ಡಿಪ್ಲೊಮೋ CGPA ಕ್ಯಾಲ್ಕುಲೇಟರ್ ಅಂತ ಬರುತ್ತೆ. ಸೊ ನಿಮಗೆ ಇಲ್ಲಿ ಆಸ್ ಪರ್ ದಿಸ್ ಡೇಟಾ ನೋಡಿ, ಇದು ಬಂದು ಪರೀಕ್ಷಿದ್ದು ಸೆಕೆಂಡ್ ರ್ಯಾಂಕ್ ತಗೊಂಡಲ್ಲ ಅವನು ಮಾರ್ಕ್ಸ್ ಕಾರ್ಡ್ ಇದು. ಓಕೆ, ಎಲ್ಲ 6 ಸೆಮ್ ಇದೆ. ಸೊ ಈ ಪರ್ಟಿಕ್ಯುಲರ್ಲಿ 5th ಸೆಮ್ ಅಲ್ಲಿ ಯಾರಿದ್ದೀರಾ, ನಿಮಗೆ ಒಂದು ರಿಸಲ್ಟ್ ಬಂದಿರುತ್ತೆ, ರಿಸಲ್ಟ್ ಶೀಟ್ ತರ ಕೊಟ್ಟಿರ್ತಾರೆ. ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಲೆಡ್ಜರ್ ಅನಲೈಸ್ ಮಾಡಬೇಕು ಅಂತ. ಅದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರ್ತೀನಿ, ಚೆಕ್ ಮಾಡಿ. ಅಥವಾ ಲೆಡ್ಜರ್ ಅನಾಲಿಸಿಸ್ ಅಂತ ಕೊಟ್ಟರೆ ಬರುತ್ತೆ ನಿಮಗೆ. ಸೊ 6th ಸೆಮ್ 5th ಸೆಮ್ ತನಕ CGPA ಬಂದಿರುತ್ತೆ. ಅಥವಾ ಯಾರು 3rd ಸೆಮ್ ಅಲ್ಲಿ ಇದ್ರೆ, 4th ಸೆಮ್ ಅಲ್ಲಿ ಇದ್ರೆ 3rd ಸೆಮ್ ವರ್ಗೂ ಬಂದಿರುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ CGPA ಎಂಟ್ರಿ ಮಾಡಿದ್ರೆ ನನಗೆ ಫೈನಲ್ ಆಗಿ ಡಿಪ್ಲೊಮೋ CGPA ನಾನು 6th ಅಲ್ಲಿ ಏನ್ ಮಾರ್ಕ್ಸ್ ತಗೊಬಹುದು. ಇವಾಗ ಯಾರು 4th ಸೆಮ್ ಅಲ್ಲಿ ಇದ್ದೀರಾ, ನಿಮಗೆ ಒಂದು 4th ಸೆಮ್ ತನಕ CGPA ಬಂದ್ರೆ 5th ಅಲ್ಲಿ 6th ಅಲ್ಲಿ ಯಾವ ತರ ಸ್ಕೋರ್ ಮಾಡಬಹುದು ಅಂತ ಇಂಡಿಕೇಟ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಇವಾಗ ಡಿಪ್ಲೊಮೋ CGPA ಕ್ಯಾಲ್ಕುಲೇಟರ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೊ CGPA ಕ್ಯಾಲ್ಕುಲೇಟರ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಸೆಮಿಸ್ಟರ್ 1 ಬಂದು ಸೇಮ್ ಎಂಟ್ರಿ ಮಾಡ್ತಾ ಹೋಗಿ. ಸೊ 9.56, ಸೊ 9.56. ಆಮೇಲೆ ಸೆಮಿಸ್ಟರ್ 2 ಬಂದು 9.27 ಇದೆ, 9.27. ಆಮೇಲೆ ಸೆಮಿಸ್ಟರ್ 3 ಬಂದು 9.31 ಇದೆ, ಸೊ 9.31. ಆಮೇಲೆ ಸೆಮಿಸ್ಟರ್ 4 ಬಂದು 9.08 ಇದೆ, 9.08. ನೋಡಿ 5th ಸೆಮ್ ಬಂದಾಗ ನಿಮ್ಗೆ ಇಲ್ಲಿ ಐದರ್ ಯು ಕ್ಯಾನ್ ಎಂಟರ್ CGPA ನೋಡಿ, CGPA ಎಂಟ್ರಿ ಮಾಡಬಹುದು, SGPA ಎಂಟ್ರಿ ಮಾಡಬಹುದು. ಅಥವಾ ನೋಡಿ ಇದು ಬಂದು SGPA ಆಗುತ್ತೆ, ದಿಸ್ SGPA. ಫೈನಲ್ ಆಗಿ ಬರೋದು CGPA, ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್. SGPA ಅಂದ್ರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವರೇಜ್. SGPA ಆ ಸೆಮಿಸ್ಟರ್ ಬರ್ತಾ ಇರೋದು. ಸೊ ಇಲ್ಲಿ ಏನೇನಿದೆ ಇಲ್ಲೆಲ್ಲ ಬಂದು ಆ ಸೆಮಿಸ್ಟರ್ SGPA ನೋಡಿ. SGPA ಎಂಟ್ರಿ ಮಾಡಬಹುದು, ಅಥವಾ ನಿಮ್ಮ ಮಾರ್ಕ್ಸ್ ಏನ್ ಬಂದಿದೆ ಎಂಟ್ರಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮಾರ್ಕ್ಸ್ ಬಂದು ಇಲ್ಲಿ ಬಂದಿದೆ ನೋಡಿ, 226, 42, 98. ಸೊ ಮ್ಯಾಕ್ಸಿಮಮ್ ಇಂಟರ್ನಲ್ ಎಷ್ಟು, 226 ಗೆ ಎಷ್ಟು ಬಂದಿದೆ, 226 ಬಂದಿದೆ. 240 ಗೆ 226. ಆಮೇಲೆ ಥಿಯರಿ ಬಂದು ಎಷ್ಟು ಬಂದಿದೆ, ಸೆಕೆಂಡ್ ಒನ್ ಇಸ್ ಥಿಯರಿ 42. ಆಮೇಲೆ ಪ್ರಾಕ್ಟಿಕಲ್ ಎಷ್ಟು ಬಂದಿದೆ, 98. ಓಕೆ, ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಆಟೋಮೆಟಿಕಲಿ ನಿಮ್ಗೆ SGPA ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಬಂದ್ಬಿಟ್ಟಿದೆ 10 ಅಂತ ಬಂದಿದೆ. ಸೊ SGPA 5th ಸೆಮ್ ಎಷ್ಟು ಬಂದಿದೆ, 10 ಬಂದಿದೆ. ಸೊ ಯಾರ್ಯಾರು 3rd ಸೆಮ್ ಅಲ್ಲಿ ಇದ್ದೀರಾ, 4th ಸೆಮ್ SGPA ಬಂದ ತಕ್ಷಣ ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ನೀವು ಕೇಳಬಹುದು 4th ಸೆಮ್ ವರ್ಗೂ ಬಿಡ್ಬೋದು ಅಂತ, ನಾಟ್ ನೆಸೆಸರಿ. ಸೊ ಇಲ್ಲಿ ಬಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಆದ್ರೆ ಅಪ್ಡೇಟ್ ಮಾಡ್ತೀನಿ. ಸೊ 5th 6th ಸೆಮ್, ಇವಾಗ 6th ಸೆಮ್ ನನಗೆ ಎಷ್ಟು ಬಂದಿದೆ ರಫ್ಲಿ ಇನ್ನ ಕ್ಯಾಲ್ಕುಲೇಟ್ ಆಗಿಲ್ಲ.
ಇವಾಗ 6M ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಎಕ್ಸ್ಟರ್ನಲ್ ಮಾರ್ಕ್ಸ್ ನ ಟೈಪ್ ಮಾಡ್ಬೇಕು. ಇಲ್ಲಿ ಮಾಡಿದ್ರೆ ನಿಮ್ಗೆ SGPA ಕ್ಯಾಲ್ಕುಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಟರ್ನಲ್ 240 ಇದೆ, 240ಗೆ ರಫ್ಲಿ ಒಂದು 230 ಅಂತ ಅನ್ಕೊಳ್ಳಿ. 230 ರಫ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಎಕ್ಸ್ಟರ್ನಲ್ 160 ಮಾರ್ಕ್ಸ್ ಎಕ್ಸಾಮ್ ಬರುತ್ತೆ ನಿಮಗೆ. ಸೊ 160ಗೆ ರಫ್ಲಿ 150 ಹಾಕೊಳ್ಳಿ. 150 ಹಾಕೊಂಡ್ರೆ ನೋಡಿ SGPA ಬಂದು ನಿಮಗೆ 10 ಬರುತ್ತೆ. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್. ಇದನ್ನ ನಾನು ನಿಮ್ಗೆ ಈಸಿಯಾಗಿ ಮಾಡಿಕ್ಕಿರೋದು. 5th ಸೆಮ್ಗೆ 6th ಸೆಮ್ಗೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಅಥವಾ CGPA ನ ಎಂಟ್ರಿ ಮಾಡಿ ಯು ವಿಲ್ ಗೆಟ್ ದ CGPA. ಇವಾಗ ಕ್ಯಾಲ್ಕುಲೇಟ್ ಸ್ಕೋರ್ ಅಂತ ಕೊಟ್ರೆ ಸೊ ನೀವು ಬರುತ್ತೆ ನಿಮಗೆ ನಿಮ್ಮ ಫೈನಲ್ CGPA ಸ್ಕೋರ್ ಬಂದು 9.5 ಅಂತ ಬರ್ತಾ ಇದೆ. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಆಮೇಲೆ ನೆಕ್ಸ್ಟ್ ಕೇಳೋದು ನೀವು ಇಲ್ಲಿ ಸರ್ ಈ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆಯಾ ಅಂತ. ಸೊ ಅದಕ್ಕೆ ಒಂದು ಎಕ್ಸಾಮ್ ಇಲಿಸ್ಟ್ರೇಷನ್ ತೋರಿಸ್ತೀನಿ. ಇವಾಗ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂತ ಪರೀಕ್ಷಿತ್ ಅವನದು ಮಾರ್ಕ್ಸ್ ಕಾರ್ಡ್ ಇದು ಅವನದೇ ಮಾರ್ಕ್ಸ್ ಕಾರ್ಡ್. ಸೊ ಇದೊಂದು ಕ್ಯಾಲ್ಕುಲೇಟ್ ಮಾಡೋಣ, ಬೇಕಾದ್ರೆ ಚೆಕ್ ಮಾಡೋಣ. ನೋಡಿ ಕ್ಲಿಯರ್ ಮಾಡ್ಬಿಟ್ಟು ಯು ಕ್ಯಾನ್ ಚೆಕ್ ಹಿಯರ್. ಸೆಮಿಸ್ಟರ್ 1 ನೋಡಿ, ಸೆಮಿಸ್ಟರ್ 1 ಬಂದು 9.78 ಇದೆ. ಸೊ 9.78. ಆಮೇಲೆ ಸೆಮಿಸ್ಟರ್ 2 ಬಂದು 9.36 ಇದೆ, 9.36. ಆಮೇಲೆ ಸೆಮಿಸ್ಟರ್ 3 ಬಂದು 9.92 ಇದೆ. ಸೊ 9.92. ಆಮೇಲೆ ಸೆಮಿಸ್ಟರ್ 4 ಬಂದು 4 ಇಂದ ಎಲ್ಲ 10 ತಗೊಂಡಿದ್ದಾನೆ. ಓಕೆ, ಸೆಮಿಸ್ಟರ್ 4 ಇಂದ ಆಲ್ 10. ನೋಡಿ ಇವನಿಗೆ ಇಲ್ಲಿ ಅಲರ್ಟ್ನೆಸ್ ಬಂದ್ಬಿಡುತ್ತೆ. ಇವನಿಗೆ ನೋಡಿ SGPA ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು. ನಿಮ್ಗೆ SGPA ಹೋದ್ರೆ ಡೈರೆಕ್ಟ್ ಆಗಿ SGPA ಮಾಡಬಹುದು. ಮಾರ್ಕ್ಸ್ ಗೊತ್ತಿಲ್ಲ ಅಂದ್ರೆ ಸೊ SGPA 10 ಎಂಟ್ರಿ ಮಾಡಿದೀನಿ. ಮಾರ್ಕ್ಸ್ ಗೊತ್ತಿದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಬಹುದು, ನೋ ಇಶ್ಯೂ. 5th ಸೆಮ್ 6th ಸೆಮ್ಗೆ ಆಪ್ಷನ್ ಕೊಟ್ಟಿದ್ದೀನಿ, 1 to 4 ಕೊಟ್ಟಿಲ್ಲ. ಸೊ ಇಲ್ಲಿ ಎಲ್ಲ ಆದ್ಮೇಲೆ ನೋಡಿ SGPA 6th ಸೆಮ್ ಎಲ್ಲ ಬಂತು. ಕ್ಯಾಲ್ಕುಲೇಟ್ ಸ್ಕೋರ್ ಅಂತ ಕೊಟ್ಟ ತಕ್ಷಣ ನೋಡಿ ಬಂತು 9.85 ಬಂತು ನಿಮ್ಗೆ. ಇಲ್ಲಿ 9.85 ಎಷ್ಟು ಬಂದಿದೆ ನೋಡಿ, ಇಲ್ಲಿ 9.85 ಸೇಮ್ ಬರ್ತಾ ಇದೆ. ಓಕೆ, ಸೊ ಅದಾದ್ಮೇಲೆ ಇನ್ನೊಂದು ಲಿಂಕ್ ಕೊಟ್ಟಿದ್ದೀನಿ ಕೆಳಗಡೆ, ಕ್ಯಾಲ್ಕುಲೇಟ್ DCT ರ್ಯಾಂಕ್ ಅಂತ. ಸೊ ಇದು ಮೇನ್ ಬೇಕಾಗಿರೋದು ನಿಮ್ಗೆ. ನಂದು ಡಿಪ್ಲೊಮಾ ಮಾರ್ಕ್ಸ್ ಎಷ್ಟು ಬರಬೇಕು, ನನ್ನ ಡಿಪ್ಲೊಮಾ ಪರ್ಸೆಂಟೇಜ್ ಎಷ್ಟು ಬಂದ್ರೆ, CGPA ಪರ್ಸೆಂಟೇಜ್ ಎಷ್ಟು ಬಂದ್ರೆ ರ್ಯಾಂಕ್ ಎಷ್ಟು ಬರುತ್ತೆ, ಇದು ನೆಕ್ಸ್ಟ್ ಥಿಂಗು. ಯಾಕಂದ್ರೆ ನೀವು ಫೈನಲ್ ಇಯರ್ ಇರ್ತೀರಾ ಅಥವಾ 3rd 4th ಸೆಮ್ ಅಲ್ಲಿ ಇರ್ತೀರಾ, ನಿಮ್ಗೆ ಕ್ಯಾಲ್ಕುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ಕ್ಯಾಲ್ಕುಲೇಟ್ DCT ರ್ಯಾಂಕ್ ಅನ್ಬಿಟ್ಟು ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ CGPA 9.85 ಇಲ್ಲಿ ಬಂತು. ಸೊ ಡಿಪ್ಲೊಮಾ ಪರ್ಸೆಂಟೇಜ್ ಬಂದು ನಿಮ್ದು 91 ಬಂದಿದೆ. ಸಿಯರ್ ಡಿಪ್ಲೊಮಾ ಪರ್ಸೆಂಟೇಜ್ ಇಸ್ 91. ಒಬ್ಟೈನ್ಡ್ ಕ್ವಾಲಿಫೈ ಎಕ್ಸಾಮ್ ಮಾರ್ಕ್ಸ್ ಅಂದ್ರೆ 91 ಬರ್ತಾ ಇದೆ. ಆಮೇಲೆ ನೋಡಿ ಅರ್ಥ ಆದ್ರೆ ನಿಮ್ಗೆ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ. ಸೊ ಡಿಪ್ಲೊಮಾ ಪರ್ಸೆಂಟೇಜ್ ಮಾರ್ಕ್ಸ್ ಒಂದು 91 ಇದೆ, 91 ಇದೆ ಇಲ್ಲಿ. ಆಮೇಲೆ DCT ಸ್ಕೋರ್ ಮಾಡಿದ ಅಂದ್ರೆ 92 ಸ್ಕೋರ್ ಮಾಡಿದಾನೆ. ಸೊ ಅವ್ನ ಮಾರ್ಕ್ಸ್ ಎಂಟ್ರಿ ಮಾಡಿ ಕ್ಯಾಲ್ಕುಲೇಟ್ ರ್ಯಾಂಕ್ ಅಂತ ಕೊಡಿ. ನೋಡಿ ಇಲ್ಲಿ ಬಂದು 11 to 20 ಅಂತ ಇದೆ. ಓಕೆ, ಯಾಕೆ ಸರ್ ಇದು 11 to 20? ಇವ್ನು ನೋಡಿ ಸೆಕೆಂಡ್ ರ್ಯಾಂಕ್ ಅಂತೀರಾ, ಇದು ಬಂದು 11 to 20 ಅಂದ್ರೆ ಇದು ಒಂದು ಡೇಟಾ ಬೇಸ್ ಅಷ್ಟೇ. ಇದು ರಫ್ಲಿ ಇದು ಎವ್ರಿ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ನೋಡಿ ಇವಾಗ 2024 ಕೊಡ್ತೀನಿ ನೋಡಿ, ಇವನ್ ಕೊಡ್ತೀನಿ. ಇವಾಗ ಇವನು ಕೊಟ್ರೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಚೆಕ್ ಮಾಡಿ. ಇವಾಗ ಇವನ್ ಬಂದು 10 CGPA ಇದೆ ನೋಡಿ, ಇವನ್ ಬಂದು 10 CGPA ಇದೆ, 92.5 ಬರುತ್ತೆ. ಆಮೇಲೆ ಸ್ಕೋರ್ ಮಾಡಿರೋದು 94. 10 CGPA 92.5 ಬರುತ್ತೆ. ಎಲ್ಲರದು ಮ್ಯಾಕ್ಸಿಮಮ್ 92.5 ಬರೋದು. ಅಂಡ್ ಸ್ಕೋರ್ ಮಾಡಿರೋ ರ್ಯಾಂಕ್ ಬಂದು 94 ಇದೆ. ಓಕೆ, ಸೊ 94 ಮಾಡಿದಾಗ ಕ್ಯಾಲ್ಕುಲೇಟ್ ರ್ಯಾಂಕ್ ಅಂತ ಕೊಟ್ಟಿದ್ದೀನಿ ನೋಡಿ, ಅವಾಗಿಂದು 1 to 10 ಬರುತ್ತೆ. ಅವಂದು ಬರ್ಲಿಲ್ಲ ಸರ್, ಇವಂದು ಬಂತು, ಅವಂದು ಯಾಕೆ ಬರ್ಲಿಲ್ಲ ಅಂತಂದ್ರೆ ಇದೊಂದು ಪ್ರೆಡಿಕ್ಟರ್ ಅಷ್ಟೇ. ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಪ್ರೆಡಿಕ್ಟರ್ ಮ್ಯಾಕ್ಸಿಮಮ್ ಕೊಟ್ಟಿರ್ತೀನಿ, 95 ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತೀನಿ. ಸೊ ವೇರಿಯೇಷನ್ಸ್ ಆಗುತ್ತೆ, ಎವ್ರಿ ಇಯರ್ ವೇರಿಯೇಷನ್ಸ್ ಆಗುತ್ತೆ. ರಫ್ಲಿ ಆಲ್ಮೋಸ್ಟ್ ಈಕ್ವಲ್ ಬರುತ್ತೆ ನಿಮ್ಗೆ. ಒಂದು ಎಕ್ಸಾಕ್ಟ್ ಪ್ರಡಿಕ್ಷನ್ ಅಷ್ಟೇ, ಎಕ್ಸಾಕ್ಟ್ ಆಗಿ ಇಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ಹಿಯರ್. ಆಮೇಲೆ ಇನ್ನ ಒಂದು ಆಪ್ಷನ್ ಇದೆ, ಫೈಂಡ್ ದ ಕಾಲೇಜಸ್ ಅನ್ಬಿಟ್ಟು. ಸೊ ಕ್ಲಿಕ್ ಮಾಡಿ ಇನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ನಿಮ್ಗೆ ಇಲ್ಲಿ ರ್ಯಾಂಕ್ ಎಂಟ್ರಿ ಮಾಡಿ ಸರ್ಚ್ ಕಾಲೇಜಸ್ ಅಂತ ಕೊಟ್ರೆ ನಿಮ್ಗೆ ಆಟೋಮೆಟಿಕಲಿ ಯಾವ ಬ್ರಾಂಚ್ ಬೇಕು ಅಂತ ಕೊಟ್ರು ಒಂದು ಆಪ್ಷನ್ಸ್ ಇಟ್ಟಿದ್ದೀನಿ. ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾವ ಕಾಲೇಜ್ ಬರುತ್ತೆ, ಯಾವ ಕಾಲೇಜ್ ಬರಲ್ಲ, ಎಲ್ಲ ನಿಮ್ಗೆ ಇಂಟಿಮೇಷನ್ ಸಿಗುತ್ತೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ವೆಬ್ಸೈಟ್ ಡಿಸೈನ್ಡ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಇಲ್ಲಿ ಹೋಗ್ಬಿಟ್ಟು ಕೋಚಿಂಗ್ ಇನ್ಫೋ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ರಿಸಲ್ಟ್ಸ್ ಇಂಡಿಕೇಟ್ ಆಗುತ್ತೆ. ಅದೇ ತರ ನಿಮ್ಗೆ ಇಲ್ಲಿ ಬ್ಯಾನರ್ಸ್ ಇದೆ. ಅದೇ ತರ ಕೋರ್ಸಸ್, ಶಾರ್ಟ್ ಟರ್ಮ್ ಕೋರ್ಸ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ, ಕೋರ್ಸಸ್ ಓಪನ್ ಆಗುತ್ತೆ. ಇದು ಯೂಸ್ ಮಾಡ್ಕೊಬಹುದು ನೀವು ಇಲ್ಲಿ. ಸೊ ಚೆಕ್ ಮಾಡಬಹುದು, ಏನ್ ಬೇಕೋ ಚೆಕ್ ಮಾಡಬಹುದು. ಅದೇ ತರ ನಿಮ್ಗೆ ಇಲ್ಲಿ ಬಂದ್ರೆ ಇಲ್ಲಿ ಇನ್ನ ನೋಟ್ಸ್ ಎಲ್ಲ ಬೈಂಡ್ ಮಾಡಬೇಕು. ಕಾಲೇಜ್ ಪಾಯಿಂಟ್ ಇಟ್ಟಿದ್ದೀನಿ, ಚೆಕ್ ಮಾಡ್ಕೊಬಹುದು. NDA ರಿವ್ಯೂಸ್ ಇಟ್ಟಿದ್ದೀನಿ, ಯು ಕ್ಯಾನ್ ಗೋ ಥ್ರೂ ದ NDA ರಿವ್ಯೂಸ್. ಎಕ್ಸಾಕ್ಟ್ಲಿ ಏನೇನ್ ಕೊಟ್ಟರು ಎಲ್ಲ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಚೆಕ್ ಮಾಡಬಹುದು ನೀವು ಇಲ್ಲಿ. ಸೊ ಯು ಕ್ಯಾನ್ ಯುಟಿಲೈಸ್ ಆಲ್ ದ ಆಪ್ಷನ್ಸ್. ಇನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಒಂದು ರಫ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ದಿಸ್ ಇಸ್ ದ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಅಬೌಟ್ ದ NDA ಅಕಾಡೆಮಿ ನ್ಯೂ ವೆಬ್ಸೈಟ್, particularly DCT rank prediction and then as well as CGPA calculator. Particularly main ಇದು ಬೇಕಾಗಿರೋದು ನಿಮಗೆ ಡಿಪ್ಲೊಮಾ CGPA calculator ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಕಂಪ್ಲೀಟ್ ಡೀಟೇಲ್ಸ್. ನಿಮ್ಗೆ ಯಾವ ತರ ಬೇಕೋ ಡಿಸೈನ್ ಮಾಡಿ ಅದೇ ತರ ಇಟ್ಟಿದ್ದೀನಿ. ಇನ್ನ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಡೆಫಿನೆಟ್ಲಿ ಫ್ಯೂಚರ್ ಆಡ್ ಅಪ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಾನು ಇರೋದೇ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೋಸ್ಕರ, NDA ಅಕಾಡೆಮಿ ಇರೋದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೋಸ್ಕರ. ಅದೇ ತರ NDA ಅಕಾಡೆಮಿಯಿಂದ ಶಾರ್ಟ್ ಟರ್ಮ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಡೀತಾ ಇದೆ. ರೆಕಾರ್ಡ್ ಕ್ಲಾಸ್ ಬೇಕಾ ಅದು ಪ್ರೊವೈಡ್ ಮಾಡ್ತೀನಿ. ಆಮೇಲೆ LMR PPT ಕೋರ್ಸ್ ಬೇಕಾ ಅದು ಪ್ರೊವೈಡ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಬೈ ಮಾಡ್ಕೊಬಹುದು. ಆ ಲಿಂಕ್ಸ್ ಅಲ್ಲಿ ಇಟ್ಟಿದ್ದೀನಿ ನೋಡಿ, ಇಲ್ಲೇ ಇದೆ ಲಿಂಕ್ಸ್, ಇಲ್ಲಿ ಹೋದ್ರೆ ನಿಮ್ಗೆ
ಕೋಚಿಂಗ್ ಇನ್ಫೋ ಅಂತ ಬಂದ್ರೆ ಇಲ್ಲೇ ಬರುತ್ತೆ, ಲಿಂಕ್ಸ್ ಎಲ್ಲ ಇಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಮೂರದು ಲಿಂಕ್ಸ್ ಇಲ್ಲಿ ಬರುತ್ತೆ, ಚೆಕ್. ರೆಕಾರ್ಡ್ ಕ್ಲಾಸ್, ಶಾರ್ಟ್ ಟರ್ಮ್ ಲೈವಿಂಗ್, LMR PPT ಚೆಕ್ ಮಾಡ್ಕೊಬಹುದು ನೀವು ಇಲ್ಲಿ. ಅದೇ ತರ ಪೇಡ್ ಗೈಡೆನ್ಸ್ ಬೇಕಾ, ವಿತ್ LMR PPT ಕೋರ್ಸ್ ಫ್ರೀ ಕೊಡ್ತೀನಿ, ಈ ಕೋರ್ಸ್ ಫ್ರೀ ಇರ್ತದೆ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ಪ್ರಿಪೇರ್ ಆಗಿ, ಸುಮ್ಮನೆ ಬ್ಲೈಂಡ್ ಆಗಿ ಪ್ರಿಪೇರ್ ಆಗಬೇಡಿ. ಕಮ್ ಟು ND Academy, you definitely will going to see the change. That's the ND Academy motto. Believe us, join us, see the change. ಅಷ್ಟೇ ಹೇಳ್ತಾ, ಸೊ ಆಲ್ಮೋಸ್ಟ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಿಮಗೆ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಟು ಕ್ಯಾಲ್ಕುಲೇಟ್ ಬೈ ಎಂಟ್ರಿಂಗ್ ದ ಮಾರ್ಕ್ಸ್. ಇದೆಲ್ಲೂ ಇಲ್ಲ, ನಿಮ್ಗೆ ಎಲ್ಲೂ ಸಿಗಲ್ಲ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೈನಿಂಗ್ ಆಫ್, ಉಮೇಶ್ ಸೈನಿಂಗ್ ಆಫ್ ಫ್ರಮ್ ND Academy. ಥ್ಯಾಂಕ್ ಯು.